ಕಾರ್ಯಕ್ರಮದಲ್ಲಿ ಗೊತ್ತಾಯ್ತು ನಾನು ಮಾಡ್ತೇನೆ. ಭೇಟಿ ಮಾಡಿ ಹೋಗಿ ಸರ್ಕಾರ ಪರವಾಗಿ ಬಾಬು ಜಗಜೀವನ್ ರಾಮ್ ಅವರಿಗೆ ಮಾಲಾ ಸರ್ಕಾರ ಮಾಡುವಂತಹ ಕೆಲಸ, ಅದಾದ್ಮೇಲೆ ಸರ್ಕಾರದ ಕಾರ್ಯಕ್ರಮ ಅಲ್ಲೂ ಕೂಡ ಉದ್ಘಾಟನೆ ಮಾಡಿ ಇಲ್ಲಿ ಬರಬೇಕು ಅಂತೇಳಿ ಓಡ್ ಬಂದೆ. ಫಸ್ಟು ಮುಖ್ಯಮಂತ್ರಿ ಇಲ್ಲಿ ಬರೋದು ಅಲ್ಲಿ ಹೋಗೋದು ಹೋಗಿತ್ತು, ಸ್ವಲ್ಪ ಡಿಲೇ ಆಯಿತು. ಡಿಲೇ ಅಂದರೆ ಒಂದು ಸ್ವಲ್ಪ ಅಲ್ಲಿ ಬರೋದು ಲೇಟ್ ಆದ್ದರಿಂದ ಸರ್ಕಾರ ಕಾರ್ಯಕ್ರಮಕ್ಕೆ ಬರಬೇಕಾಯಿತು, ಕ್ಷಮಿಸಬೇಕು. ಪರಮೇಶ್ವರ್ ಅವರು ಬಂದು ಓದು ಅಂತ ಬಂದಿರೋದು ನೋಡಿ. ಹರಿಪ್ರಸಾದ್ ಬಾಬು ಜಗಜೀವನ್ ರಾಮ್ರವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಂದು ದೊಡ್ಡ ಬದಲಾವಣೆಗೆ ಎರಡು ಕಣ್ಣಿದ್ದಂತೆ ಕೆಲಸವನ್ನು ಮಾಡಿದ್ದು ಇತಿಹಾಸ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರು ಇದ್ದಂಗೆ ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ನನಗೆ ಇವತ್ತು ಬಾಬು ಜಗಜೀವನ್ ರಾಮ್ರವರ ನೆನೆಸ್ಕೊಳ್ತಾ ಇದ್ದೀವಿ. 50 ವರ್ಷಗಳ ಕಾಲ ಸಂಸತ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ 6 ವರ್ಷಗಳ ಕಾಲ ಮಂತ್ರಿಯಾಗಿ ಕೊನೆಯ ದಿನ ಅವರು ರಾಜೀವ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು, ನಾನು ಕಾಂಗ್ರೆಸ್ಗೆ ನಾನು ಸಾಯಬೇಕು ಅಂತ ಹೇಳಿ ಮಧ್ಯ ಇಂದಿರಾ ಗಾಂಧಿ ಅವರು ಜಗಜೀವನ್ ರಾಮ್ ಅವರು ಭಿನ್ನಾಭಿಪ್ರಾಯ ಬಂದ ಮೇಲೆ ನಾವೆಲ್ಲ ಒಂದು ಸಮಾವೇಶ ಹೋಗಿದ್ದೇವೆ. ಯೂತ್ ಕಾಂಗ್ರೆಸ್ ಸಮಾವೇಶ ನಡೆದಿತ್ತು. ಈ ದೇಶದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಇದ್ದರು, ನಾನು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪದಾಧಿಕಾರಿ ಇದ್ದೆ. ಆಗ ನಾವೆಲ್ಲ ಕೆಲವೆಲ್ಲ ಅಪ್ಪಾರಾಜಿಯವರೆಲ್ಲ ಇದ್ದರು, ಅದಕ್ಕೆಲ್ಲ ಇಗೂ ಇದ್ದಾರೆ, ಭಾಳ ಪ್ರಮುಖವಾಗಿ ನಂಜೇಮಠ ಅವರೆಲ್ಲ ಇದ್ದಾರೆ. ನಾವೆಲ್ಲ ಕುಮಾರಸ್ವಾಮಿಗೆಲ್ಲ ಇತ್ತು, ಕಾನ್ಫರೆನ್ಸ್ ಇತ್ತು. ಬೆಳಗ್ಗೆ ಅಷ್ಟೊತ್ತಿಗೆ ಅವ್ರನ್ನ ಭೇಟಿ ಮಾಡಬೇಕು, ಜನತಾ ದರ್ಶನಕ್ಕೆ ಭೇಟಿ ಮಾಡಬೇಕು ಅಂತಿತ್ತು. ಜನತಾ ದರ್ಶನದಲ್ಲಿ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದಾದ್ಮೇಲೆ ಒಂದೊಂದು ಸ್ಟೇಟ್ ಕರೆದು ನಮ್ಮನ್ನ ಭೇಟಿ ಮಾಡ್ತಿದ್ವಿ. ರಾತ್ರಿ ಲೇಟ್ ಆಯ್ತು ಅಂತ. ಆಗ ಪಬ್ಲಿಕ್ ಯಾರು ಜನತಾ ದರ್ಶನದ ಯಾರು ಬೇಕಾದ್ರೂ ಭೇಟಿ ಮಾಡೋಂಥ ಒಂದು ಸಂದರ್ಭ ಇತ್ತು. ಬಾಬು ಜಗಜೀವನ್ ರಾಮ್ ಅವರು ಬಂದು ಕೇಳ್ಕೊತಾ ಇದ್ದಾರೆ, ಟೈಮ್ ಕೊಡಿ ಅಂತ ಅವ್ರ ಪಿಗೆಲ್ಲ ಕೇಳಿದ್ದಾರೆ. ಆಗ ಅವರ ಟೈಮ್ ಕೊಟ್ಟಿರಲಿಲ್ಲ. ದಾವನ್ ಅವ್ರಿಗೆ ಬೇರೆಯವರೆಲ್ಲ ಕೂಡ ನನ್ನ ಟೈಮ್ ಬೇಕು, ಭೇಟಿ ಮಾಡಬೇಕು ಅಂತ ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ನಮ್ಮ ದರ್ಶನ ಅಂಗಡಿಯವರು ಬಂದ್ಬಿಟ್ರು. ನನಗೆ ಗೊತ್ತಿಲ್ಲ ಇವರು ಯಾರೊಬ್ಬ ಹಿರಿಯ ಮುನ್ಸಲಿ ಬಂದು ಕಾರಲ್ಲಿ ಅಂಬಾಸಿಡರ್ ಕಾರಲ್ಲಿ ಬಾಗಿಲು ನಿಲ್ಸಿದ್ರು. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಭಾಳ ಟೈಟ್ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಮನೆ ಸೆಕ್ಯೂರಿಟಿ ಭಾಳ ಟೈಟ್ ಆಗಬೇಕು. ಆಗ ಇದಕ್ಕಿದ್ದಂಗೆ ಅಸ್ಸಾಂ, ಆಂಧ್ರ ಇವೆಲ್ಲ ಆದ್ಮೇಲೆ ಕೊನೆಗೆ ಕೇರಳ, ಅದಾದ್ಮೇಲೆ ಕರ್ನಾಟಕ. ಕೇರಳವ್ರನ್ನ ಮುಂದಕ್ಕೆ ಹೋಗಿ ಆಗ್ತಿದ್ದಂಗೆ ಕೇರಳ ಅವ್ರದ್ದೆಲ್ಲ ಫೋಟೋ ನಡೀತಾ ಇತ್ತು, ಅರ್ಜಿ ಎಲ್ಲ ತೆಗೆದುಕೊಳ್ತಾ ಇದ್ರು. ನನ್ನ ಹತ್ರ ಫೋಟೋ ಇಟ್ಕೊಂಡಿದ್ದೀನಿ, ನಮ್ಮಲ್ಲಿ ಫೋಟೋ ನಾವೆಲ್ಲ ಗುಂಪಲ್ಲಿ ಕೂತಿರೋದು ಇಟ್ಕೊಂಡಿದ್ದೀವಿ. ನಾನು ಇದಕ್ಕಿದೆ ನಿಂತೋಗ್ಬಿಟ್ಟು ಕ್ಯೂ. ಆಮೇಲೆ ಯಾರೊಬ್ಬರು ಹಿರಿಯರು ಸದ್ಯರು ಸೆಕ್ಯೂರಿಟಿ ಎಲ್ಲ ಬಂದು ರಾಜೀವ್ ಗಾಂಧಿಗೆ ಹೇಳಿದ್ರು, ಈ ಥರ ಹಿಂಗೆ ಯಾರು ಬಂದಿದ್ದಾರೆ ಅಂತ. ತಕ್ಷಣ ಅವ್ರು ರಾಜೀವ್ ಗಾಂಧಿ ಗೇಟ್ ಕೊಡೋಗ್ಬಿಟ್ರು. ಹೋಗಿ ಅವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಸಂಭಾಷಣೆ ನಡೀತು. ಏನು ಗೊತ್ತಿಲ್ಲ. ಆಮೇಲೆ ಬಂದ ತಕ್ಷಣ ನಮ್ಮದೇ ಇತ್ತು. ನಾವು ಕೇಳಿದ್ವಿ, ಇಲ್ಲ ನನ್ನ PAಗಳು ಅವ್ರಿಗೆ ಟೈಮ್ ಕೇಳಿದ್ರೆ ಕೊಟ್ಟಿಲ್ಲ. ಅದಕ್ಕೆ ಅವರು ನನ್ನ ತಂದೆ ನಮ್ಮ ತಾಯಿ ಜೊತೆ ಎಲ್ಲ ಕೆಲಸ ಮಾಡಬೇಕು. ಇವತ್ತು ಅವ್ರು ಬಂದು ಭಿನ್ನಾಭಿಪ್ರಾಯಗಳ ಬಗ್ಗೆ ಹೇಳ್ಕೊಟ್ರು. ಕೊನೆ ಆಸೆ ಇಂಟ್ರ್ಯೂ ಕೊಡಬೇಕಾಗಿತ್ತು, ನಮ್ಮವ್ರು ತಪ್ಪು ಮಾಡ್ತಿದ್ದಾರೆ, ಅದಕ್ಕೆ ನನಗೆ ಭಾಳ ಪಶ್ಚಾತ್ತಾಪ ಆಗ್ತಾ ಇಲ್ಲ. ಕೊನೆಗೆ ಅವ್ರನ್ನ ಮಾತಿಡಿದ್ರು, ಏನೇ ಭಿನ್ನಾಭಿಪ್ರಾಯ ಇರಲಿ ಅದನ್ನೆಲ್ಲ ಮತ್ಕೊಡೋಣ, ಆದರೆ ನಾನು ಸಾಯಕ್ಕಿಂತ ಮುಂಚಿತವಾಗಿ ಹುಟ್ಟು ಕಾಂಗ್ರೆಸ್ಸಿಗೆ ನಾನು ಸೇರ್ತಿದ್ದೇನೆ, ಇದು ಜನ್ಮ ತಾಳ್ತೇನೆ, ನಾನು ಸಾಯುವಾಗ ನಾನು ಕಾಂಗ್ರೆಸ್ಸಿಗೆ ನಾನು ಸಾಯಬೇಕು ಅಂತೇಳಿ ಇವತ್ತು ನಮಗೆಲ್ಲ ಕಣ್ಣಲ್ಲಿ ನೀರು ಬಂದಿದೆ ಅಂತ ಸಂದರ್ಭ.
ಅದಾದಮೇಲೆ ಅವತ್ತು ಜಾಫರ್ ಶರೀಫ್ ಅವರು ಬಂದು ಅಲ್ಲಿ ಆ ಸಂದರ್ಭಕ್ಕೆ ನನಗೆ ಈಗೂ ನೆನಪಿದೆ. ಜಾಫರ್ ಶರೀಫ್ ಅವರು ಕೂಡ ಅಲ್ಲಿಗೆ ಬಂದು ಅವತ್ತು ಆ ಸಭೆ ನಡೆಯುವ ಸಂದರ್ಭದಲ್ಲಿ ಅವರು ಕೂಡ ಬಂದು ನಿಂತಿದ್ದು. ಅಲ್ಲೇ ಚಂದ್ರಶೇಖರ್ ಮೂರ್ತಿ ಅವ್ರ ಮನೆ ಕೂಡ ಅಲ್ಲೇ ಪಕ್ಕದಲ್ಲೇ ಕೂಡ ಇತ್ತು. ಸೊ ನಾವೆಲ್ಲ ಅವ್ರ ಮನೆಗೆ ಹೋಗ್ಕೊಂಡಿದ್ದು ಆ ಸಭೆಗೆ ಹೋಗಿಲ್ಲ ಮುಂಚಿಕೊಂಡು. ಸೊ ಆ ಫೋಟೋ ಸೆಷನ್ ಏನಾಗ್ತದೆ ಹಂಗೆ ಈ ಅದಾದಮೇಲೆ ಅವರ ಮಗಳನ್ನ ಕರ್ಕೊಂಡು ತಿರ್ಗಾ ಸ್ಪೀಕರ್ ಮಾಡಿ ಮನಮೋಹನ್ ಸಿಂಗ್ ಆದರೆ ಫಸ್ಟು ಹೆಣ್ಮಗಳು ಸ್ಪೀಕರ್ ಆಗಿ. ಸೊ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಂದಾಗೆ ಅವ್ರು ನಡೆಸದೇ ಹೋದಂಥ ಕಾಟೆ ಇಲ್ಲ. ಒಬ್ಬ ಕೃಷಿಕ ಸಚಿವನಾಗಿ ಕ್ರಾಂತಿಕಾರಿ ಬದಲಾವಣೆ ಮಾಡಿ ಅದಾದಮೇಲೆ ಡಿಫೆನ್ಸ್ ಮಂತ್ರಿಯಾಗಿ ಅವೆಲ್ಲ ಕೂಡ ತೆಗೆದುಕೊಂಡಂಥ ದಿಟ್ಟ ನಿರ್ಧಾರಗಳು ರಾಜಕೀಯದಲ್ಲಿ ಭಾಳ ಸರಳತೆಯನ್ನು ಇಟ್ಕೊಂಡು ಅದು ಬಿಹಾರಲ್ಲಿ ಮಾಡಿದಂಥ ಒಂದು ಹೋರಾಟ ಎಲ್ಲ ಕೂಡ ನನ್ನ ನಾಯಕರುಗಳು ಈ ದೇಶಕ್ಕೆ ಒಂದು ದೊಡ್ಡ ಇವತ್ತು ಅವರ ಇದನ್ನು ಕೊನೆಗೆ ಸಾಳು ಸತ್ಯಾಗ್ರಹ ಹಿಸ್ಟ್ರಿ ಇರ್ತಾರೆ ಇವತ್ತು. ಹಂಗೆ ಇವತ್ತೊಬ್ಬ ವ್ಯಕ್ತಿ ಹುಟ್ಟಿನಿಂದ ದೊಡ್ಡವನಾಗುವುದಿಲ್ಲ, ಆದರೆ ಅವರ ಗುಣ ಮತ್ತು ಕೆಲಸಗಳಿಂದ ದೊಡ್ಡವನಾಗ್ತಾನೆ ಅನ್ನೋದಕ್ಕೆ ಇವತ್ತು ಬಾಬು ಜಗಜೀವನ್ ಸಾಹೇಬ್ರೆ ಒಂದು ದೊಡ್ಡ ಸಾಕ್ಷಿಯಾಗಿ ಇವತ್ತು ನಿಂತಿದ್ದಾರೆ. ಧ್ವನಿ ಇದ್ದವ್ರ ಪರವಾಗಿ ಧ್ವನಿಯನ್ನು ಕೊಟ್ಟಂತ ಒಬ್ಬ ಶ್ರೀಮಂತ ನಾಯಕ. ಅವರು ಕೂಡ ಕಾಂಗ್ರೆಸ್ ಆಚಾರ ವಿಚಾರದಲ್ಲಿ ಅಪಾರವಾದಂಥ ವಿಶ್ವಾಸ, ಅದನ್ನೇ ಅವ್ರು ಹೇಳ್ಕೊಳ್ತಾರೆ. ಕೊನೆಗೆ ನನಗೂ ಇಂದಿರಾ ಗಾಂಧಿ ಒಬ್ಬರು ಎಮರ್ಜೆನ್ಸಿ ವಿಚಾರದಲ್ಲಿ ಡಿಫೆನ್ಸ್ ಆಗಿ ಕೊನೆಗೆ ಮೊರಾರ್ಜಿ ದೇಸಾಯಿ ಅವರ ಮಂತ್ರಿಮಂಡಲದಲ್ಲಿ ಇಟ್ಕೊಂಡು ಕೊನೆಗೆ ಅವರ ರಾಜೀನಾಮೆಯನ್ನು ಲಾಸ್ಟಲ್ಲಿ ಅಭಿಪ್ರಾಯದ ಮೇರೆಗೆ ರಾಜೀನಾಮೆ ಕೂಡ ಕೊಟ್ಟಂಥ ಒಂದು ಇತಿಹಾಸ ಇದೆ. ಹಂಗೆ ಒಂದು ದೇಶದ ಸಂಸ್ಕೃತಿ ಇತಿಹಾಸ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೇ ನಾವು ಇದನ್ನು ಕಾಣ್ಬೋದು ಅಂತ ಒಂದು ಸರಳತೆಯ ಇದು. ಸಂತ ರವಿ ದಾಸರ ಹೇಳುವಂತೆ ನನ್ನ ಭಕ್ತಿ, ನನ್ನ ಜಾತಿ, ನನ್ನ ಕರ್ಮವೇ ನನ್ನ ಧರ್ಮ ಎಂದು ರಾಜಕಾರಣಿಗಳನ್ನು ಹೇಳಿದಂಥ ಮಾತು ಕೂಡ ನಿಮಗೆಲ್ಲ ನನಗೆ ನೆನಪಾಗ್ತದೆ. ಸೊ ಅವರ ಆದರ್ಶ ತತ್ವವನ್ನು ಕೂಡ ನಾವೆಲ್ಲ ಪಾಲನೆ ಮಾಡ್ತಿದ್ದೇವೆ. ಇವತ್ತು 14ನೇ ತಾರೀಕು ನಾವೆಲ್ಲ ಅವರ ಅಂಬೇಡ್ಕರ್ ಅವ್ರನ್ನ ಸ್ಮರಿಸುವಂಥ ಒಂದು ದಿನ ಇದೇ ರೀತಿ. ಸೊ ನಾನು ಈಗಾಗಲೇ ನಮ್ಮ ಧರ್ಮಸೇನ್ ಅವ್ರಿಗೆ ಸೂಚನೆ ನೀಡಿದ್ದೇನೆ. ಅವರ ತಂದೆಯವರು ಕೂಡ ಬಹಳ ದೊಡ್ಡ ಅವರ ಸ್ನೇಹಿತರಾಗಿ ಕೆಲಸವನ್ನು ಮಾಡಿದರು. ಸೊ ನನಗೂ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಅವ್ರ ಮನೆಯೇ ನಮ್ಮ ಕಾಂಗ್ರೆಸ್ ಆಫೀಸ್ ಬಿಟ್ಕೊಟ್ಟು ಪ್ಯಾಲೇಸ್ ಆಚೆಯಲ್ಲಿ ಈ ಕೆನರ ಮಧ್ಯೆ ಮನೆ ಇದೆಯಲ್ಲ, ಅಲ್ಲಿಂದ 2ನೇ ಮನೆ ಈಗ ಹೊರಟಿದ್ದಾರೆ, ಹೊಸದಾಗಿ ಕಟ್ಟಿದ್ದಾರೆ. ಸೊ ಎಲ್ಲ ರೋಡಲ್ಲಿ ಇದ್ದು ಚಿಕ್ಕಮ್ಮೆಲ್ಲ ನಾವೆಲ್ಲ ಒಂದು ಈಗೇನೆಲ್ಲ ಸೇರ್ಕೊಂಡಿದ್ದೀವಿ 1 ಕಿಲೋಮೀಟರಲ್ಲಿ ಎಲ್ಲ ಅಲ್ಲೇ. ವೀರೇಂದ್ರ ಪಾಟೀಲ್ ಮನೆ, ನಿತಿನ್ ಮನೆ ಎಲ್ಲ ಕೂಡ ಇತ್ತು. ಬಿಡಿ ಜೊತೆ ಅದಾದ್ಮೇಲೆ ನನಗೆ ತಗೊಂಡಂಥ ಭಾಗ್ಯ. ಅಲ್ಲಿ ದೇವರಾಜಸು ಕೊನೆ ಭಾಷಣ ಕೇಳಕ್ಕೆ ಹೋಗಿದ್ದೆ ನಾನು ಅವ್ರ ಸಂದರ್ಭದಲ್ಲಿ. ಅಷ್ಟೊತ್ತಿಗೆ ಒಂದು ದೊಡ್ಡ ಸಾಗರ ಅಲ್ಲಿ ಕೊನೆ ಪಬ್ಲಿಕ್ ಅವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ. ಸೊ ನಡೀತಾ ಇತ್ತು ಆಗ ಖಾಲಿ ಗ್ರೌಂಡ್ ಇತ್ತು, ಎಕ್ಸಿಬಿಷನ್ ನಡೀತಾ ಇತ್ತು. ಸೊ ಹಂಗೆ ಮತ್ತೆ ಕಾಂಗ್ರೆಸ್ದು ಕೆಲವು ಇತಿಹಾಸ, ಅದಾದ್ಮೇಲೆ ನಡೆದಂಥ ದಾರಿ ಇದೆಲ್ಲ ಕೂಡ ನಮ್ಮ ಜನರಿಗೆ ತಿಳಿಸ್ಬೇಕಾಗ್ತದೆ. ಸೊ ಅದಕ್ಕೆ ಖರ್ಗೆ ಸಾಹೇಬರು ನನಗೆ ಸೂಚನೆ ಕೊಟ್ಟಿದ್ದಾರೆ, ಯೋಚನೆ ಮಾಡಿ ನೋಡುವುದು ಕೂಡ. ಮೊನ್ನೆ ಯಾವುದೋ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಹೇಳಿದ್ದಾರೆ. ನೋಡೋಣ ಎಲ್ಲಿ ಮಾಡೋದು, ಯಾವ ರೀತಿ ಮಾಡೋದು ಅಂತ ಒಂದು ಡಿಸೈನ್ ಮಾಡಲಿಕ್ಕೆ ಒಂದು ಕಮಿಟಿನೇ ರಚನೆ ಮಾಡ್ತೀನಿ. ಕಮಿಟಿ ರಚನೆ ಮಾಡಿ ಅದು ಮುಂದುವರ್ಸ್ಕೊಂಡು ಹೋಗಲಿ. ಸೊ ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಜವಾಬ್ದಾರಿ ವಹಿಸ್ಕೊಳ್ತೀರಾ? ಓಲ್ಡ್ ಟೈಗರ್ ನಾವು. ಸೊ ಒಂದು ಎಕ್ಸಿಬಿಷನ್ ಯಾಕೆಂದ್ರೆ ಬೇರೆಲ್ಲ ನಡೀತಾ ಇರ್ತದೆ. ಕಾಂಗ್ರೆಸ್ ಅಟ್ಲೀಸ್ಟ್ ಒಂದು 10,000 ನಡೀಲಿ. ನಮ್ಮ ಹಿಸ್ಟ್ರಿಗಳನ್ನೆಲ್ಲ ಕೂಡ ಜನರು ಬಂದವರು ಎಕ್ಸಿಬಿಷನು, ನಮ್ಮ ಸರ್ಕಾರದ ಇಲಾಖೆ ವಿಚಾರ ಎಲ್ಲ ಕೂಡ